ನಮಸ್ಕಾರ ಸ್ನೇಹಿತರೆ. ಈ ಭೂಮಿಯ ಮೇಲೆ ಕೆಲವು ಸ್ಥಳಗಳು ಕೇವಲ ದೇವಸ್ಥಾನಗಳಲ್ಲ, ಅವು ದೇವರ ಸಾನ್ನಿಧ್ಯವನ್ನು ನೇರವಾಗಿ ಅನುಭವಿಸಬಹುದಾದ ದೈವಿಕ ಲೋಕಗಳು. ನೀರು ಹರಿಯುವ ಗುಹೆಯೊಳಗೆ ಕತ್ತಲೆಯ ಮಧ್ಯೆ ಪ್ರಕಾಶಿಸುವ ನಂಬಿಕೆಯ ದೀಪ, ನೀರಿನ ತೊಟ್ಟಿಯೊಳಗೆ ಸದಾ ನಿಂತಿರುವ ಉಗ್ರ ರೂಪಿಯಾದರೂ ಕರುಣಾಮಯನಾದ ದೇವರು ಇಂದು ನಾವು ನಿಮಗೆ ಕರೆತರುತ್ತಿರುವುದು ಕರ್ನಾಟಕದ ಬೀದರ್ ನಗರದಲ್ಲಿರುವ ಒಂದು ಅತ್ಯಂತ ಅಪರೂಪದ, ಅದ್ಭುತ ಮತ್ತು ರಹಸ್ಯಮಯ ಕ್ಷೇತ್ರಕ್ಕೆ. ಜರಣಿ ನರಸಿಂಹ ದೇವಸ್ಥಾನ. ಇಲ್ಲಿ ದೇವರನ್ನು ನೋಡಬೇಕಾದರೆ ಭಕ್ತನು ಮೊದಲು ನೀರಿನಲ್ಲಿ ನಡೆಯಬೇಕು. ಭಯ, ಶ್ರದ್ಧೆ ಮತ್ತು ಭಕ್ತಿಯನ್ನು ಒಟ್ಟಿಗೆ ಅನುಭವಿಸಬೇಕು. ಈ ದೇವಸ್ಥಾನದ ಇತಿಹಾಸವೇನು? ನೀರೊಳಗೆ ನರಸಿಂಹ ಸ್ವಾಮಿ ಇರುವುದಕ್ಕೆ ಕಾರಣವೇನು? ಇದರ ಹಿಂದೆ ಇರುವ ಪೌರಾಣಿಕ ಕಥೆ ಏನು? ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಇಂದಿನ ಈ ಸಂಪೂರ್ಣ ವಿಡಿಯೋದಲ್ಲಿ ತಿಳಿಯೋಣ. ಬೀದರ್ ನಗರದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿ ಗುಡ್ಡಗಳ ಮಧ್ಯೆ ಇರುವ ಈ ದೇಗುಲ ಕರ್ನಾಟಕದ ಅತ್ಯಂತ ವಿಶಿಷ್ಟ ನರಸಿಂಹ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಜರಣಿ ಎಂದರೆ ಕನ್ನಡದಲ್ಲಿ ನೀರಿನ ಹರಿವು, ಜರಿದು ಬರುವ ನೀರು ಎಂಬರ್ಥ. ಈ ದೇವಸ್ಥಾನ ಸಂಪೂರ್ಣವಾಗಿ ಒಂದು ಸ್ವಾಭಾವಿಕ ಗುಹೆಯೊಳಗೆ ಸ್ಥಿತಿಯಾಗಿದೆ. ಗುಹೆಯೊಳಗೆ ಸದಾ ತಣ್ಣನೆಯ ನೀರು ಹರಿಯುತ್ತಿರುತ್ತದೆ. ಭಕ್ತರು ಸುಮಾರು 4 ರಿಂದ 5 ಅಡಿ ಎತ್ತರದ ನೀರಿನಲ್ಲಿ ನಡೆದುಕೊಂಡು ಗರ್ಭಗುಡಿಯೊಳಗೆ ಪ್ರವೇಶಿಸಬೇಕು. ಇದು ಕೇವಲ ದರ್ಶನವಲ್ಲ, ಇದು ಒಂದು ಅನುಭವ. ಬೀದರ್ ನಗರವು ಬೆಂಗಳೂರು ನಗರದಿಂದ ಸುಮಾರು 688 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಗುಲ್ಬರ್ಗ ನಗರದಿಂದ 113 ರಿಂದ 116 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಬೀದರ್ ನಗರವು ಹುಬ್ಬಳ್ಳಿ ನಗರದಿಂದ ಸುಮಾರು 475 ರಿಂದ 495 ಕಿಲೋಮೀಟರ್ ದೂರದಲ್ಲಿದೆ. ಬೀದರ್ ನಗರಕ್ಕೆ ಬೆಂಗಳೂರು, ಗುಲ್ಬರ್ಗ, ಹುಬ್ಬಳ್ಳಿ ಹಾಗೆ ಕರ್ನಾಟಕದ ಇತರ ಎಲ್ಲ ಸ್ಥಳಗಳಿಂದಲೂ ಕೂಡ ಉತ್ತಮ ಸಾರಿಗೆ ವ್ಯವಸ್ಥೆ ಕೂಡ ಇದೆ. ಬೀದರ್ ಕರ್ನಾಟಕದ ಉತ್ತರದ ತುತ್ತ ತುದಿಯ ಜಿಲ್ಲೆ. ಪುರಾಣ ಕಾಲದ ನಳ ಮಹಾರಾಜನು ಆಳ್ವಿಕೆ ಮಾಡುತ್ತಿದ್ದ ವಿದರ್ಭವೇ ಬೀದರಿಯಾಗಿದೆ ಎನ್ನುವರು. ಬೀದರ್ಗೆ ವಿದುರ ನಗರ ಎಂಬ ಹೆಸರು ಇದ್ದಿತು. ಶಾಸನಗಳಲ್ಲಿ ಬಿದರೂರು ಎಂದು ಈ ಊರನ್ನು ಕರೆದಿದ್ದಾರೆ. ಬಿದಿರು ಹೆಚ್ಚಾಗಿ ಬೆಳೆಯುತ್ತಿದ್ದರಿಂದ ಈ ಹೆಸರು ಇದ್ದಿರಬಹುದೆಂದು ಹೇಳಲಾಗುತ್ತದೆ. ಬೀದರ್ ಜಿಲ್ಲೆಯಲ್ಲಿನ ಹಲವು ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳೆಂದರೆ ಸೋಲಹಾಕಂ ಮಸೀದಿ, ಅಷ್ಟೂರು ಅಮರೇಶ್ವರ ದೇವಾಲಯ, ಬಾಲ್ಕೇಶ್ವರ ದೇವಾಲಯ, ಹುಮನಾಬಾದ್ ವೀರಭದ್ರೇಶ್ವರ ದೇವಸ್ಥಾನ, ಕಾರಂಜ ಆಣೆಕಟ್ಟು, ನಾರಾಯಣಪುರ ಶಿವ ದೇವಸ್ಥಾನ, ಬಸವ ಕಲ್ಯಾಣ ಹೀಗೆ ಅನೇಕ ದೇವಾಲಯಗಳು, ಮಸೀದಿಗಳು ಈ ಒಂದು ಜಿಲ್ಲೆಯಲ್ಲಿ ನಾವು ವೀಕ್ಷಣೆ ಮಾಡಬಹುದು. ಬೀದರ್ ನಗರದಲ್ಲಿ ಸಿಖ್ ಸಮುದಾಯದ ಪವಿತ್ರ ಸ್ಥಳವಾದ ಗುರುನಾನಕರು ಭೇಟಿ ನೀಡಿದ ಗುರುನಾನಕ್ ಜರಾವನ್ನು ಕೂಡ ನಾವಲ್ಲಿ ವೀಕ್ಷಣೆ ಮಾಡಬಹುದು. ಈಗಲೂ ಕೂಡ ಅಲ್ಲಿ ಜರಿಯ ರೂಪದಲ್ಲಿ ನೀರು ಹರಿಯುವುದನ್ನು ಕೂಡ ನಾವು ವೀಕ್ಷಣೆ ಮಾಡಬಹುದು. ಅಂಥ ಪವಿತ್ರವಾದ ಸ್ಥಳವು ಕೂಡ ಬೀದರ್ ನಗರದಲ್ಲಿ ಇರೋದು. ನಾವಿಲ್ಲಿ ದೇವರ ವೀಕ್ಷಣೆಗಾಗಿ ಹೋಗಬೇಕು ಅಂತಂದರೆ 4 ರಿಂದ 5 ಅಡಿ ನೀರಿನಲ್ಲಿ ಹೋಗಬೇಕಾಗತ್ತೆ. ಹೀಗಾಗಿ ನಾವು ಬಟ್ಟೆಯಲ್ಲಿ ಒದ್ದೆ ಆಗೋದ್ರಿಂದ ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಇಟ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ಲಾಕರ್ ವ್ಯವಸ್ಥೆಯು ಕೂಡ ಇದೆ. ಇಲ್ಲಿ ಒಳಗಡೆ ಹೋಗಲಿಕ್ಕೆ ಎಂಟ್ರೆನ್ಸ್ ಫೀಸನ್ನು ಕೂಡ ತೆಗೆದುಕೊಳ್ತಾರೆ. ವೀಕ್ಷಣೆ ಮಾಡ್ತಿದ್ದಲ್ಲ, ಇದು ಎಂಟ್ರೆನ್ಸು. ಇಲ್ಲಿಂದ ನಾವು ಕನಿಷ್ಠ ಒಂದು 200 ರಿಂದ 300 ಮೀಟರ್ನ ನಾವು ಒಳಗಡೆ ನೀರಲ್ಲಿ ಹೋಗಬೇಕಾಗತ್ತೆ. ನೀವು ನೋಡಿ ವೀಕ್ಷಣೆ ಮಾಡ್ತಾ ಇದಿಲ್ವಾ. ಸೊ ಇವಾಗ ಸ್ಟೆಪ್ಪನ್ನು ಇಳಿತಾ ಇದ್ದು ಈಗ ಅಲ್ಲಿ ನೀರಲ್ಲಿ ಹೋಗಬೇಕಾಗತ್ತೆ. ಅದು 4 ರಿಂದ 5 ಅಡಿ ಆಳ ಇರ್ತಕ್ಕಂಥ ನೀರು. ಟಿಕೆಟ್ ಟೈಮ್ ಬಂದ್ಬಿಟ್ಟು ಬೆಳಿಗ್ಗೆ 8 ರಿಂದ 12 ಗಂಟೆ, ಹಾಗೆ ಮಧ್ಯಾಹ್ನ 2 ರಿಂದ 5 ಗಂಟೆವರೆಗೆ ಟಿಕೆಟ್ ಸಮಯ ಇರುತ್ತೆ. ನೋಡಿ, ನೀರಲ್ಲಿ ನಾವು ಈ ರೀತಿಯಾಗಿ ಇಳಿದು ಹೋಗಬೇಕಾಗತ್ತೆ. ಬಟ್ಟೆ ಒದ್ದೆ ಆಗಿದ್ರೆ ನೀವು ಎಕ್ಸ್ಟ್ರಾ ಬಟ್ಟೆನ ಇಟ್ಕೊಂಡು ಹೋಗಬೇಕಾಗುತ್ತೆ. ಹೊರಗಡೆ ನಾವು ನಮ್ಮ ಬ್ಯಾಗ್ಗಳನ್ನು ಇಡಬೇಕು ಅಂದರೆ ಲಾಕರ್ ವ್ಯವಸ್ಥೆಯು ಕೂಡ ಇದೆ. ಇಲ್ಲಿ ಹೋಗಬೇಕು ಅಂದರೆ ಟಿಕೆಟ್ ಇರುತ್ತೆ. ಟಿಕೆಟನ್ನು ತೊಗೊಂಡ್ಬಿಟ್ಟು ಇಲ್ಲಿ ಹೋಗಬೇಕಾಗತ್ತೆ. ಸುಮಾರು ಒಂದು 200 ರಿಂದ 300 ಮೀಟರ್ ಹೋಗಬೇಕಾಗತ್ತೆ. ಸೊ ಇಷ್ಟು ಆಳವಾಗಿರ್ತಕ್ಕಂಥ ನೀರಲ್ಲಿ ನಡೀತಾ ನಾವು ಹೋಗ್ಬಿಟ್ಟು ಈ ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ಇದರ ಒಂದು ಹಿನ್ನೆಲೆ ಇದೆ, ಪೌರಾಣಿಕ ಹಿನ್ನೆಲೆ. ಆ ಹಿನ್ನೆಲೆಯನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಅಂತ. ನಾಡಿನ ಉದ್ದಗಲಕ್ಕೂ ಹಲವು ನರಸಿಂಹ ದೇವಾಲಯಗಳಿದ್ದು ಪ್ರತಿ ನರಸಿಂಹ ದೇವಾಲಯಗಳು
ವಾಸ್ತುಶಿಲ್ಪ ಮತ್ತು ಪುರಾಣದ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿದೆ. ಆದರೆ ನೀರಿನಲ್ಲಿ ನಡೆದು ಗುಹೆಯಲ್ಲಿ ನೆಲೆಸಿರುವ ನೋಡಬಹುದಾದ ಅಪರೂಪದ ನರಸಿಂಹ ದೇವಸ್ಥಾನವೊಂದು ಬೀದರ್ ಜಿಲ್ಲೆಯಲ್ಲಿದೆ. ಬೀದರ್ ಇತಿಹಾಸ ಪುಟದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಿತ್ತು. ಹಲವು ಅರಸರ ಕಾಲದಲ್ಲಿ ಕಾಣಿಸಿಕೊಂಡಿದ್ದರೂ ತನ್ನದೇ ಆದ ವೈಭವವನ್ನು ಪಡೆದಿದ್ದು ದೆಹಲಿ ಸುಲ್ತಾನರ ಕಾಲದಲ್ಲಿ 1345ರಲ್ಲಿ ಅವರ ಭಾಗವಾಗಿ ಕಾಣಿಸಿಕೊಂಡಿದ್ದು ನಂತರ ಕಾಲದಲ್ಲಿ ಬಹಮನಿ ಸುಲ್ತಾನರ ಆಳ್ವಿಕೆಯಲ್ಲಿತ್ತು. ನಂತರ ವಿಜಯನಗರ, ವಿಜಯಪುರ ಸೇರಿದಂತೆ ಹಲವು ಅರಸರ ಕಾಣಿಕೆ ಇದೆ. ಇಲ್ಲಿನ ಪ್ರಸಿದ್ಧ ಕೋಟೆಯನ್ನು ಸುಲ್ತಾನ್ ಅಹಮ್ಮದ್ ಶಾ ಬಹಮನಿ 1432ರಲ್ಲಿ ನಿರ್ಮಾಣ ಮಾಡಿದ್ದು ನಾಡಿನ ಸುಂದರ ಕೋಟೆಯಲ್ಲಿ ಒಂದು. ಇಲ್ಲಿ ಹಲವು ದೇವಾಲಯಗಳು, ಸ್ಮಾರಕಗಳು ಇದ್ದು ಅವುಗಳಲ್ಲಿ ಪುರಾಣದ ನಂಟನ್ನು ಹೊಂದಿದ ಜರಣಿಯ ನರಸಿಂಹ ದೇವಾಲಯ ಪ್ರಮುಖವಾದದ್ದು. ಸ್ಥಳ ಪುರಾಣದ ಪ್ರಕಾರ ನರಸಿಂಹನನ್ನು ಹಿರಣ್ಯಕಶ್ಯಪುವಿನ ಸಂಹಾರದ ನಂತರ ಶಿವನ ಭಕ್ತನಾಗಿದ್ದ ಜರಾಸುರ ಅಥವಾ ಜಲಾಸುರ ಎಂಬ ರಾಕ್ಷಸನ ಸಂಹಾರ ಮಾಡುತ್ತಾನೆ. ಜರಾಸುರ ಸಾಯುವ ಮುನ್ನ ನರಸಿಂಹನನ್ನು ಏನ್ ಕೇಳ್ತಾನಂದ್ರೆ ತಾನು ನೆಲೆಸಿದ್ದ ಗುಹೆಯಲ್ಲಿ ನೆಲೆಸಲು ಕೋರ್ತಾನೆ. ಆಗ ಏನ್ ಮಾಡ್ತಾನ ಅಂತಂದ್ರೆ ಅಪಾರ ಭಕ್ತದಾನವಾಗಿರೋದ್ರಿಂದ ಜಲಾಸುರನ ಕೋರಿಕೆಯಂತೆ ನರಸಿಂಹ ಗುಹೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೆಲೆಸಲಿಕ್ಕೆ ಅವಕಾಶ ಕೊಡ್ತಾರೆ. ಆಗ ಜರಾಸುರ ಏನ್ ಮಾಡ್ತಾನೆ ಅಂದ್ರೆ ಜಲವಾಗಿ ಮಾರ್ಪಡ್ತಾನೆ. ಹೀಗಾಗಿ ನರಸಿಂಹನ ಪಾದದ ಮೇಲೆ ಹರಿಯುವ ಕಾರಣ ಜಲ ನರಸಿಂಹ ಎಂದೇ ಪ್ರಸಿದ್ಧಿ ಪಡಿತಾನೆ. ಅಂದ್ರೆ ಆ ಜಲ ಏನು ಜಲಾಸುರ ಅಥವಾ ಜರಾಸುರ ಅಂತ ಏನು ರಾಕ್ಷಸ ಇರ್ತಾನಲ್ವ, ಸೊ ಅವನ ಸಂಹಾರ ಆಗೋ ಸಂದರ್ಭದಲ್ಲಿ ನಾನು ಇಲ್ಲೇ ನೆಲೆಸಲಿಕ್ಕೆ ಅವಕಾಶ ಕೊಡಬೇಕಂತ ಹೇಳಿದಾಗ ಅವನು ನರಸಿಂಹನ ಪಾದದಲ್ಲಿ ನೆಲೆಸ್ತಾನೆ, ಅವನೇ ಈ ಜಲವಾಗಿ ಹರಿತಾನೆ ಅಂತ ತಿಳ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪೌರಾಣಿಕ ಕಥೆಯಲ್ಲಿ ಬರುತ್ತೆ. ಈ ಜರಣಿಯ ನರಸಿಂಹ ದೇವಾಲಯ ಈ ಬೀದರ್ ಮಲ್ಲಾಪುರ ರಸ್ತೆಯಲ್ಲಿ ಮಂಗಲಪೇಟೆಯ ಪಕಲ್ವಾಡದಲ್ಲಿನ ಮನುಚೂಲ ಬೆಟ್ಟದ ಶ್ರೇಣಿಯಲ್ಲಿ ಈ ಒಂದು ದೇವಸ್ಥಾನ ಇರೋದು. ಈ ದೇವಾಲಯ ಮೂಲತಃ ಗುಹೆಯಲ್ಲಿದ್ದು ಭಕ್ತರು ಗುಹೆಯಲ್ಲಿರುವ ಸುಮಾರು 4ರಿಂದ 5 ಅಡಿ ನೀರಿನ ಆಳದಲ್ಲಿ ಅವರು ಹೋಗಬೇಕಾಗತ್ತೆ. ನೋಡಿ, ಈ ನೀರು ಗರ್ಭಗುಡಿ ಹೇಗೆ ಸಮೀಪಿಸ್ತಾ ಇರುತ್ತೆ ಹಾಗೆ ನೀರು ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ. ನೀವು ವೀಕ್ಷಣೆ ಮಾಡಿದರೆ ಗೊತ್ತಾಗುತ್ತೆ. ನೋಡಿ, ಆ ನೀರು ಎಷ್ಟು ಆಳದವರೆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ನೀವೇ ವೀಕ್ಷಣೆನ ಮಾಡ್ಬೋದು. ಇದು ಪಕ್ಕದಲ್ಲಿರೋದೆಲ್ಲ ಏನಂದ್ರೆ ಲ್ಯಾಟ್ರೈಟ್ ಮಣ್ಣು. ನೋಡಿ, ಅದು ಈಗ ಮಣ್ಣು ಹೇಗಿದೆ ಅಂದರೆ ಗೋಡೆ ರೂಪದಲ್ಲಿ ನಿಂತಿದೆ. ಅದು ಲ್ಯಾಟ್ರೈಟ್ ಮಣ್ಣು ಅಂದರೆ ನಾವು ಇನ್ನೊಂದು ಅರ್ಥದಲ್ಲಿ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತು. ಆ ಜಂಬಿಟ್ಟಿಗೆ ಮಣ್ಣು ಏನಾಗುತ್ತೆ ಅಂದರೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ. ನೋಡಿ, ಆ ಮಣ್ಣು ಹೇಗಿದೆ ಪಕ್ಕದಲ್ಲಿರೋ ಮಣ್ಣು. ಸೊ ಅದು ಲ್ಯಾಟ್ರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ತು. ಅಲ್ಲಿಯೇ ಒಂದು ನರಸಿಂಹಸ್ವಾಮಿ ಒಂದು ದೇವಸ್ಥಾನ ಇರೋದು. ಒಳಗಡೆ ಮುಂದೆ ಹೋದಂತೆ ಅಲ್ಲೇ ಈ ಜರಾಸುರ ಅಂತ ಏನು ರಾಕ್ಷಸ ಇದ್ದಲ್ವ, ಅವನೇನು ಶಿವಲಿಂಗವನ್ನು ಪೂಜಿಸ್ತಾ ಇದ್ದಲ್ಲ, ಆ ಶಿವಲಿಂಗವು ಕೂಡ ಇಲ್ಲೇ ಇದೆ. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ ಇದೆ ನೋಡಿ. ಸೊ ಇದೇ ನರಸಿಂಹ. ಅದು ಪಕ್ಕದಲ್ಲಿ ಏನಂದ್ರೆ ಶಿವ ದೇವಸ್ಥಾನ ಕೂಡ ಇದೆ. ಆ ಜರಾಸುರ ಅನ್ನೋ ಒಬ್ಬ ರಾಕ್ಷಸ ಪೂಜಿಸ್ತಕ್ಕಂಥ ಶಿವನ ಮೂರ್ತಿಯು ಕೂಡ ಇದೆ. ಇದೇ ಏನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ನರಸಿಂಹ ಮೂರ್ತಿ. ಏನು ವೀಕ್ಷಣೆ ಮಾಡ್ತಿದ್ದಲ್ಲ ಇದು ಪೂರ್ತಿ ನಾವು ಒಳಗಡೆನ ಈಗ ತಲುಪಿದಾಗ ನಂತರ ಕಾಣಿಸ್ತಕ್ಕಂಥದ್ದು. ಸೊ ಪಕ್ಕದಲ್ಲಿ ಏನಿದೆ ಅಂತಂದ್ರೆ ಶಿವನ ಒಂದು ಮೂರ್ತಿಯು ಕೂಡ ಇದೆ. ನೀವು ವೀಕ್ಷಣೆ ಮಾಡ್ಬೋದಲ್ಲಿ. ಈ ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಅಂತ ಏನು ಹೇಳ್ತೀವಲ್ವಾ, ಈ ಮಣ್ಣಲ್ಲಿ ಗಂಧಕದ ಅಂಶ ಇರುತ್ತೆ. ಸೊ ಆ ಗಂಧಕ ಕರಿಗಿಬಿಟ್ಟು ನೀರಲ್ಲಿ ಇರೋದ್ರಿಂದ ಅದು ಚರ್ಮಕ್ಕೆ ಬಹಳ ಒಳ್ಳೆಯದು. ನಮ್ಮ ಸೈಂಟಿಫಿಕ್ ಪ್ರಕಾರ ಈ ನೀರಲ್ಲಿ ಗಂಧಕದ ಅಂಶ ಇರೋದ್ರಿಂದ ಅದು ಚರ್ಮಕ್ಕೆ ಬಹಳ ಒಳ್ಳೆಯದು. ಹೀಗಾಗಿ ನಾವು ನೀರಲ್ಲಿ ನಡೆದುಕೊಂಡು ಹೋಗ್ಬಿಟ್ಟು ಒಂದು ದೇವರ ದರ್ಶನವನ್ನು ಮಾಡ್ಕೊಂಡು ಬಂದರೆ ಅದು ಏನಾಗುತ್ತೆ ಅಂತಂದರೆ ಆ ಗಂಧಕದ ಅಂಶ ನಮ್ಮ ದೇಹದ ಮೇಲೆ ಅಂದರೆ ನಮ್ಮ ಚರ್ಮಕ್ಕೆ ಅದು ಬಹಳ ಒಳ್ಳೆಯದು. ನಾವಿಲ್ಲಿ ಹೋಗಬೇಕಾದ್ರೆ ಈ ಗುಹೆಯಲ್ಲಿ ಏನಿದೆ ಅಂದರೆ ಬಾವಲಿಗಳಿದ್ದಾವೆ. ನೀವು ವೀಕ್ಷಣೆ ಮಾಡ್ಬೋದು. ಅದು ಯಾವುದೇ ರೀತಿಯಾಗಿ ತೊಂದರೆ ಕೊಡೋದಿಲ್ಲ. ನೋಡಿ ಎಷ್ಟು ಅದ್ಭುತ ಅಂತಂದರೆ ಈ ಗುಹೆಯಲ್ಲಿ ನಾವು ಹೋಗ್ತಾ ಇರಬೇಕಾದಾಗ ಅಲ್ಲಿ ಮೇಲ್ಗಡೆ ಏನಿದೆ ಅಂತಂದರೆ ಬಾವಲಿಗಳು ಕುಳಿತಿದ್ದಾವೆ. ನೀವು ವೀಕ್ಷಣೆ ಮಾಡ್ಬೋದು. ಬಟ್ ಅದು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ನೀವು ವೀಕ್ಷಣೆ ಮಾಡಿದ್ರೆ ಗೊತ್ತಾಗುತ್ತೆ. ಆ ಬಾವಲಿಗಳು ಯಾವುದೇ ಭಕ್ತರಿಗೂ ಕೂಡ ತೊಂದರೆ ಮಾಡೋದಿಲ್ಲ. ಬಟ್ ತುಂಬ ರಶ್ ಇರುತ್ತೆ. ಒಂದೊಂದು ಸಾರಿ ತುಂಬ ರಶ್ ಇರುತ್ತೆ. ನಾನು ರಶ್ ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ವಿಡಿಯೋ ಮಾಡಿಕೊಂಡು ತೊಗೊಂಡಿರೋದು. ಅದು ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಇಲ್ಲಿ. ಸೊ ಮೇಲ್ಗಡೆ ಅಂದರೆ ಬಾವಲಿಗಳು ಕುಳಿತಿರ್ತಾವೆ. ಸೊ ಆ ಬಾವಲಿಗಳು ಯಾವುದೇ ಭಕ್ತಾದಿಗಳಿಗೆ ಕೂಡ ಇಲ್ಲಿ ತೊಂದರೆನ ಮಾಡೋದಿಲ್ಲ. ಮಹಾವಿಷ್ಣು ನರಸಿಂಹನ ಅವತಾರವನ್ನು ತಾಳ್ಬಿಟ್ಟು ಈ ಹಿರಣ್ಯಕಶ್ಯಪ ಅನ್ನೋ ಒಂದು ರಾಕ್ಷಸನನ್ನ ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿಬಿಟ್ಟು ಈ ಪ್ರಹ್ಲಾದ ರಾಜನಿಗೆ ಅಭಯವನ್ನ ಕೊಡ್ತಾನೆ. ಮುಂದೆ ಏನಾಗುತ್ತೆ ಅಂದರೆ ಈಗಿನ ಈ ಜರಣಿ ಅನ್ನೋ ಒಂದು ಸ್ಥಳದಲ್ಲಿ ಇನ್ನೋರ್ವ ರಾಕ್ಷಸ ಇರ್ತಾನೆ. ಅವನು ಯಾರು ಅಂದರೆ ಜಲಾಸುರ. ಈ ಜಲಾಸುರ ಏನು ಮಾಡ್ತಾ ಇರ್ತಾನೆ ಅಂದರೆ ಈಗಿನ ಈ ಜರಣಿ ಅನ್ನೋ ಒಂದು ಸ್ಥಳದಲ್ಲಿ ಇದ್ಬಿಟ್ಟು ಜನರಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಇವನು ಯಾರು ಅಂದರೆ ಜಲಾಸುರ ಅನ್ನೋ ರಾಕ್ಷಸ ಪರಮೇಶ್ವರನ ಅದಮ್ಯ ಭಕ್ತ. ಇವನು ಅದೇ ಒಂದು ಸ್ಥಳದಲ್ಲಿ ಪರಮೇಶ್ವರನ ಪೂಜಿಸ್ತಾ ಇರ್ತಾನೆ.
ಈ ಜಲಾಸುರನನ್ನ ನರಸಿಂಹಸ್ವಾಮಿ ಏನ್ ಮಾಡ್ತಾನೆ ಅಂದ್ರೆ ಇದೇ ಸ್ಥಳದಲ್ಲಿ ಸಂಹಾರ ಮಾಡ್ತಾನೆ. ಹಾಗೆ ಮಾಡೋ ಸಂದರ್ಭದಲ್ಲಿ ಜಲಾಸುರ ಏನ್ ಮಾಡ್ತಾನೆ ಅಂತಂದ್ರೆ ನರಸಿಂಹನ ಪಾದಡಿಯಲ್ಲಿ ಏನ್ ಹೇಳ್ತಾನಂದ್ರೆ ನನಗೂ ಇಲ್ಲಿಯೇ ನೆಲೆಸಲಿಕ್ಕೆ ಅವಕಾಶ ಕೊಡು ಅಂತ ಹೇಳಿದಾಗ ಅವನ ಒಂದು ಇಚ್ಛೆಯಂತೆ ನರಸಿಂಹ ಏನ್ ಮಾಡ್ತಾನೆ ಇಲ್ಲೇ ನೆಲೆಸಲಿಕ್ಕೆ ಅವಕಾಶ ಕೊಟ್ಟಾಗ ಆಗ ಆ ಜಲಾಸುರ ಅನ್ನೋ ರಾಕ್ಷಸ ನರಸಿಂಹನ ಪಾದದ ಬಳಿ ನೆಲೆಸಿಬಿಟ್ಟು ಅವನೇ ಜಲದ ರೂಪದಲ್ಲಿ ಹರಿಲಿಕ್ಕೆ ಪ್ರಾರಂಭಿಸ್ತಾನೆ. ಹೀಗಾಗಿ ಇಲ್ಲಿ ಯಾವಾಗಲೂ 4 ರಿಂದ 5 ಅಡಿ ಆಳ ನೀರು ಇರುತ್ತೆ. ಅಂದರೆ ಅದು ಮಳೆಗಾಲದಲ್ಲಿಯೂ ಆಯಿತು, ಬೇಸಿಗೆಯಲ್ಲಿಯೂ ಆಯಿತು, ಚಳಿಗಾಲದಲ್ಲಿಯೂ ಆಯಿತು, ವರ್ಷ ಪೂರ್ತಿ 12 ತಿಂಗಳು ಕೂಡ ಇಲ್ಲಿ ನೀರಿರುತ್ತೆ. ಇದು ಕಾರಣ ಏನು ಅಂತಂದ್ರೆ ಅಲ್ಲೇನು ಜಲಾಸುರ ಅನ್ನೋ ರಾಕ್ಷಸ ಇದ್ನಲ್ಲ ಅವನೇ ನರಸಿಂಹನ ಪಾದದ ಬಳಿ ನೆಲೆಸಿಬಿಟ್ಟು ಜಲದ ರೂಪದಲ್ಲಿ ಹರಿತಾ ಇದ್ದಾನೆ ಅನ್ನೋದು ಒಂದು ಭಕ್ತರ ನಂಬಿಕೆ. ನೀರಿನೊಳಗೆ ನಿಂತು ಭಕ್ತರ ಹೃದಯದಲ್ಲಿ ನೆಲೆಸಿರುವ ದೇವರು ಅದೇ ಜರಣಿ ನರಸಿಂಹ. ಇಲ್ಲಿ ಹರಿಯುವ ನೀರು ಕೇವಲ ಜರಿಯಲ್ಲ, ನಮ್ಮೊಳಗಿನ ಭಯವನ್ನು ತೊಳೆದು ಹಾಕುವ ದೈವಿಕ ಶಕ್ತಿ. ಕತ್ತಲೆಯ ಗುಹೆಯೊಳಗೆ ಹೊಳೆಯುವ ಆ ದರ್ಶನ ನಮಗೆ ಹೇಳುವುದು ಒಂದೇ ಸಂದೇಶ: ಭಕ್ತಿ ಇದ್ದರೆ ದೇವರು ದಾರಿ ತೋರಿಸುತ್ತಾನೆ. ಬೀದರ್ನ ಈ ಅದ್ಭುತ ಕ್ಷೇತ್ರದಿಂದ ನಾವು ಹೊರಡುವಾಗ ಮನದಲ್ಲಿ ಉಳಿಯುವುದು ಶಾಂತಿ, ಹೃದಯದಲ್ಲಿ ತುಂಬಿಕೊಳ್ಳುವುದು ನಂಬಿಕೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.